ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಿರುವಂತಹ ಈ ಏಕಾದಶಿನ ವಿಜಯ ಏಕಾದಶಿ ಅಂತ ಹೇಳ್ತೀವಿ. ಫೆಬ್ರವರಿ 13ನೇ ತಾರೀಕು ಶುಕ್ರವಾರ ಬಂದಿದೆ. 14ನೇ ತಾರೀಕು ಶನಿವಾರ ದ್ವಾದಶಿ ಇರುತ್ತೆ. ಪ್ರತಿಯೊಂದು ಏಕಾದಶಿಗಳಿಗೂ ಕೂಡ ಅದರದೇ ಆದ ಮಹತ್ವ ಮತ್ತೆ ವ್ರತಕತೆ ಇರುತ್ತೆ. ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಎಷ್ಟು ನಾವು ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡ್ತೀವೋ ಅಷ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗಿ ಭಗವಂತನಿಗೆ ಹತ್ರ ಆಗ್ತೀವಿ, ಅಂದ್ರೆ ಭಗವಂತನ ಅನುಗ್ರಹನ ಪಡ್ಕೊಳ್ತೀವಿ. ವಿಜಯ ಅಂತ ಅಂದ್ರೇನೆ ಗೆಲುವು ಅಂತ ಅರ್ಥ. ಏನಾದರೂ ನಾವೊಂದು ಕೆಲಸನ ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತಿದ್ರೆ, ಅಯ್ಯೋ ನಾವು ಈ ಕೆಲಸ ಮಾಡಿದ್ರೆ ಸಕ್ಸಸ್ಫುಲ್ ಆಗಲ್ಲ, ಅಂದರೆ ಈ ಕೆಲಸದಲ್ಲಿ ನಾನು ಗೆಲ್ಲಲ್ಲ, ಬೇಡ ನನಗೆ ಈ ಕೆಲಸ ಅಂತ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ, ಎಂತಹ ನಿಮ್ಮ ಕೈಲಿಂದ ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡಿರೋ ಕೆಲಸಗಳು ಕೂಡ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ವಿಜಯ ಏಕಾದಶಿ ಆಚರಣೆ ಮಾಡಿದ್ರೆ ನಿಮಗೆ ನೀವು ಸಾಧ್ಯ ಇಲ್ಲಪ್ಪ ನನ್ನ ಕೈಲಿಂದ ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಏನು ಅಂದ್ಕೊಂಡಿರ್ತೀರಾ ಅಂಥ ಕೆಲಸಗಳನ್ನ ಮಾಡಿ ನೀವು ಗೆಲುವು ಅನ್ನೋದನ್ನು ಪಡ್ಕೋಬಹುದು. ಹೇಗೆ ಅನ್ನೋದನ್ನ ಈ ವಿಜಯ ಏಕಾದಶಿಯ ವ್ರತಕತೆ ಮೂಲಕ ನೀವು ಕೂಡ ತಿಳ್ಕೊಳ್ಳಿ. ಏಕಾದಶಿ ವ್ರತಾಚರಣೆನ ಉಪವಾಸದಲ್ಲಿದ್ದು ಆಚರಣೆ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು ಏಕಾದಶಿ ದಿನ ನೀವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಏಕಾದಶಿ ವ್ರತಾಚರಣೆಗಳನ್ನ ಕೇಳಿದ್ರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಂಡು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗಿ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಭಗವಂತನ ಕೃಪೆಗೆ ನಾವು ಪಾತ್ರರಾದಾಗ. ಹಾಗಾಗಿ ಯಾರಿಗೆ ಸಾಧ್ಯ ಆಗಲ್ಲ ಉಪವಾಸದಲ್ಲಿ ಇರೋದಕ್ಕೆ ಅಂಥವ್ರು ಅಟ್ಲೀಸ್ಟ್ ಈ ವ್ರತಕತೆನಾದರೂ ಕೇಳ್ಕೊಳ್ಳುವಂತಹ ಪ್ರಯತ್ನನ ಮಾಡಿ. ಪಾಂಡವರು ಕೇಳ್ತಾರಂತೆ ಶ್ರೀಕೃಷ್ಣ ಪರಮಾತ್ಮನ ಬಳಿ, ಈ ಪಾಲ್ಗುಣ ಮಾಸದಲ್ಲಿ ಬರ್ತಿರುವಂತಹ ಏಕಾದಶಿ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡಿ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ಆಯಿತು, ನಿಮ್ಮೆಲ್ಲರಿಗೂ ಕೂಡ ನಾನು ಈ ಪಾಲ್ಗುಣ ಮಾಸದಲ್ಲಿ ಬರ್ತಿರುವಂತಹ ವಿಜಯ ಏಕಾದಶಿ ಬಗ್ಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಾರದ ಮುನಿಗಳು ಬ್ರಹ್ಮದೇವರಿಂದ ಈ ವಿಜಯ ಏಕಾದಶಿ ಬಗ್ಗೆ ತಿಳಿದಿದ್ದಾರೆ, ಆದರೆ ನಾನಿವತ್ತು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾರಂತೆ. ತ್ರೇತಾಯುಗದಲ್ಲಿ ಶ್ರೀರಾಮದೇವರು ವನವಾಸದಲ್ಲಿದ್ದಾಗ 14 ವರ್ಷ ರಾವಣ ಬಂದು ಸೀತಾಮಾತೆನ ಕರ್ಕೊಂಡು ಹೊಟ್ಟೋಗ್ತಾರೆ. ಮೊದಲಿಗೆ ರಾಮನ್ಗೆ ಗೊತ್ತಾಗಲ್ಲ ಸೀತಾದೇವಿ ಎಲ್ಲೋಗಿದ್ದಾರೆ, ಯಾರು ಎತ್ಕೊಂಡು ಹೋದ್ರು ಅಂತ. ಆದರೆ ಜಟಾಯು ಮೂಲಕ ರಾಮನ್ಗೆ ವಿಷಯ ಗೊತ್ತಾಗುತ್ತೆ, ರಾವಣ ಸೀತಾದೇವಿನ ಹೊತ್ಕೊಂಡು ಹೋಗಿದ್ದಾರೆ ಅನ್ನೋದು. ಅದಾದಮೇಲೆ ಸೀತಾದೇವಿ ಎಲ್ಲಿದ್ದಾಳೆ ಅನ್ನೋದನ್ನು ಸುಗ್ರೀವ ಮತ್ತು ವಾಲಿ ಹಾಗೆ ಆಂಜನೇಯ ಸ್ವಾಮಿ ಸಹಾಯದಿಂದ ಆಂಜನೇಯ ಸ್ವಾಮಿ ಹೋಗ್ಬಿಟ್ಟು ಸೀತಾದೇವಿ ಎಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರ್ತಾರೆ. ಅಂದರೆ ಲಂಕೆಯಲ್ಲಿರೋದನ್ನು ತಿಳ್ಕೊಂಡು ಬಂದು ರಾಮನ್ಗೆ ಹೇಳಿದ್ಮೇಲೆ ಹೇಗಾದರೂ ಮಾಡಿ ನಾವು ಲಂಕೆಯಿಂದ ಸೀತಾಮಾತೆನ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ವಾಲಿ, ಸುಗ್ರೀವ ಮತ್ತು ವಾನರ ಸೇನೆ, ಆಂಜನೇಯ ಸ್ವಾಮಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಲಂಕೆಗೆ ಹೋಗಬೇಕಾದ್ರೆ ಸಮುದ್ರ ಅಡ್ಡಿ ಆಗುತ್ತೆ. ಆಗ ರಾಮದೇವರು ಯೋಚನೆ ಮಾಡ್ತಾರೆ, ಇಷ್ಟು ದೊಡ್ಡದಾದಂತಹ ಸಮುದ್ರನ ನಾವೆಲ್ಲರೂ ದಾಟೋದಕ್ಕೆ ಸಾಧ್ಯ ಆಗುತ್ತಾ? ದಾಟಿ ಹೋಗಿ ಸೀತಾಮಾತೆನ ಕರ್ಕೊಂಡು ಬರ್ತೀವ ನಾವು ಈ ಕೆಲಸದಲ್ಲಿ, ಅಂದರೆ ಈ ಸಮುದ್ರನ ದಾಟಿ ಸೀತಾಮಾತೆನ ಕರ್ಕೊಂಡು ಬರೋದ್ರಲ್ಲಿ ಗೆಲ್ತೀವ ಅಂತ ಎಲ್ಲ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಲಕ್ಷ್ಮಣ ದೇವರು ಹೇಳ್ತಾರೆ ರಾಮನ್ಗೆ, ಅಣ್ಣ ಇಲ್ಲೇ ಸ್ವಲ್ಪ ದೂರ ಹೋದರೆ ಒಬ್ಬರು ಋಷಿ ಮುನಿಗಳಿದ್ದಾರೆ, ಅವ್ರ ಬಳಿ ನಾವು ಏನಾದರೂ ಸಹಾಯನ ಕೇಳೋಣ, ಅವರು ನಮಗೆ ಮಾರ್ಗದರ್ಶನನ ಕೊಡ್ತಾರೆ ಅಂತ ಹೇಳಿದಾಗ ರಾಮ ಲಕ್ಷ್ಮಣ ಇಬ್ಬರು ಋಷಿಮುನಿಗಳ ಬಳಿ ಹೋಗ್ತಾರೆ. ಋಷಿಮುನಿಗಳ ಬಳಿ ಹೋದಾಗ ಋಷಿಮುನಿಗಳು ಅವರ ದಿವ್ಯ ದೃಷ್ಟಿಯಿಂದ ರಾಮ ಲಕ್ಷ್ಮಣರ ಅವತಾರನ ತಿಳ್ಕೊಳ್ತಾರೆ. ಇವರು ಭಗವಂತನ ರೂಪ ಅಂತ ತಿಳಿದು ಹೇಳ್ತಾರೆ, ನಿಮಗೆ ನನ್ನಿಂದ ಯಾವ ರೀತಿ ಸಹಾಯ ಬೇಕು ಅಂತ ಕೇಳಿದಾಗ ಶ್ರೀರಾಮ ದೇವರು ಹೇಳ್ತಾರೆ, ಈ ರೀತಿಯಾಗಿ ಸೀತಾದೇವಿನ ರಾವಣ ಎತ್ಕೊಂಡು ಹೊಟ್ಟೋಗಿದ್ದಾರೆ, ನಾವು ಲಂಕೆಗೆ ಹೋಗಿ ತಲುಪಬೇಕು, ಮಧ್ಯ ಸಮುದ್ರ ಇದೆ, ಇದನ್ನು ದಾಟಬೇಕು, ಇದು ನಮ್ಮಿಂದ ಸಾಧ್ಯನಾ? ನಾವು ಇದರಲ್ಲಿ ಗೆಲ್ಲಬೇಕು ಅಂದರೆ ಏನಾದರೂ ನಮಗೆ ಸಹಾಯನ ಮಾಡಿ, ಯಾವುದಾದ್ರೂ ಮಾರ್ಗದರ್ಶನನ ಕೊಡಿ ನಾವು ಗೆಲ್ಲೋದಕ್ಕೆ ಅಂತ ಕೇಳಿದಾಗ ಶ್ರೀರಾಮ ದೇವ್ರಿಗೆ ಋಷಿಮುನಿಗಳು ಹೇಳ್ತಾರೆ, ಈ ಪಾಲ್ಗುಣ ಮಾಸದಲ್ಲಿ ಬರ್ತಿರುವಂತಹ ವಿಜಯ ಅನ್ನುವ ಏಕಾದಶಿನ ನೀವೆಲ್ಲರೂ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ಆ ವರುಣ ದೇವನ ಕೃಪೆಯಿಂದ ನೀವು ಈ ಸಮುದ್ರನ ದಾಟಿ ಲಂಕೆಗೆ ಹೋಗಿ ಸೀತಾದೇವಿನ ಕರ್ಕೊಂಡು ಬರ್ಬೋದು, ಈ ಕೆಲಸದಲ್ಲಿ ನಿಮ್ಮದೇ ಜಯ ಆಗುತ್ತೆ ಅಂತ ಋಷಿಮುನಿಗಳು ತಿಳಿಸಿದಾಗ ಶ್ರೀರಾಮ ದೇವರು ಮತ್ತು ಲಕ್ಷ್ಮಣ ಎಲ್ಲರೂ ವಾನರರೆಲ್ಲರೂ ಕೂಡ ಈ ವಿಜಯ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಸಮುದ್ರನ ದಾಟಿ ಲಂಕೆಗೆ ಹೋಗಿ ಸೀತಾಮಾತೆನ ಕರ್ಕೊಂಡು ಬರ್ತಾರಂತೆ. ಸಾಧ್ಯನೇ ಆಗಲ್ಲ ನಮ್ಮಿಂದ ಈ ಸಮುದ್ರನ ದಾಟಿ ಸೀತಾದೇವಿನ ಕರ್ಕೊಂಡು ಬರೋದಕ್ಕೆ, ನಾವು ಸೋತೋಗ್ತೀವೇನೋ ಅಂತ
ಯೋಚನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಋಷಿ ಮುನಿಗಳು ಶ್ರೀರಾಮ ದೇವರಿಗೆ ಹೇಳ್ಕೊಟ್ಟಂತಹ ವ್ರತಾಚರಣೆ ಅಂತ ಅಂದರೆ ವಿಜಯ ಏಕಾದಶಿ. ಆಗ ಎಲ್ಲರೂ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಮ ಲಕ್ಷ್ಮಣ ಎಲ್ಲರೂ ಆಚರಣೆ ಮಾಡ್ತಾರೆ ವಿಜಯ ಏಕಾದಶಿನ. ಅದರ ಫಲವಾಗಿ ಅವರು ಸಮುದ್ರನ ದಾಟಿ ಸೀತಾದೇವಿನ ಕರ್ಕೊಂಡು ಬರ್ತಾರೆ. ಆ ಕೆಲಸದಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಆಗುತ್ತೋ ಆಗಲ್ವೋ ಅಂದ್ಕೊಂಡಿದ್ದಂತಹ ಕೆಲಸದಲ್ಲಿ ವಿಜಯ ಏಕಾದಶಿನ ಆಚರಣೆ ಮಾಡಿ ಗೆಲುವು ಅನ್ನೋದನ್ನು ಸಾಧಿಸ್ತಾರೆ. ನಾವೆಲ್ಲರೂ ಕೂಡ ಹಾಗೇನೆ ಯಾರಿಗೆಲ್ಲ ಏನೋ ಒಂದು ಕೆಲಸ ಮಾಡಬೇಕು, ಅದರಲ್ಲಿ ನಾವು ಗೆಲ್ತೀವೋ ಅಂದರೆ ಸಕ್ಸಸ್ ಕಾಣ್ತೀವೋ ಇಲ್ವೋ, ಫೇಲ್ಯೂರ್ ಆಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಇರುವಂಥವರು ಈ ಒಂದು ವಿಜಯ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ನಾವು ಅಂದ್ಕೊಂಡಿರುವಂತಹ ಕೆಲಸದಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದನ್ನ ಈ ಒಂದು ವ್ರತಕಥೆಯಿಂದ ನೀವೆಲ್ಲರೂ ತಿಳ್ಕೊಬಹುದು. ಸಾಮಾನ್ಯವಾಗಿ ಏಕಾದಶಿ ಬಗ್ಗೆ ವಿಡಿಯೋ ಮಾಡುವಾಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ, ಈ ಏಕಾದಶಿ ವ್ರತಾಚರಣೆಗಳನ್ನ ಬರೀ ಮಾನವರು ಮಾತ್ರ ಮಾಡಲ್ಲ, ದೇವತೆಗಳು ಕೂಡ ಉಪವಾಸದಲ್ಲಿತ್ಕೊಂಡು ಈ ಒಂದು ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡ್ತಾರೆ ಅಂತ. ನೀವೇ ನೋಡ್ಬೋದು, ವಿಜಯ ಏಕಾದಶಿನ ಶ್ರೀರಾಮ ದೇವರು ಮತ್ತು ಲಕ್ಷ್ಮಣ ವಾನರರೆಲ್ಲರೂ ಕೂಡ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಗೆಲುವು ಅನ್ನೋದನ್ನು ಸಾಧಿಸ್ತಾರೆ. ಅವ್ರಿಗೆ ಬಂದಂತಹ ಸಂಕಷ್ಟದಿಂದ ವಿಜಯ ಏಕಾದಶಿ ಆಚರಣೆ ಮಾಡಿ ಆ ಸಂಕಷ್ಟನ ಅವರಿಂದ ದೂರ ಮಾಡಿಕೊಳ್ತಾರೆ. ಅಷ್ಟು ಶಕ್ತಿಯುತ ಆದಂಥದ್ದು ಈ ಪ್ರತಿಯೊಂದು ಏಕಾದಶಿಗಳು. ಇದೊಂದೇ ಏಕಾದಶಿ ಅಂತ ಅಲ್ಲ, ಬರುವಂತಹ ಎಲ್ಲ ಏಕಾದಶಿಗಳಿಗೂ ಒಂದೊಂದು ರೀತಿ ಮಹತ್ವ ಮತ್ತು ವ್ರತಕಥೆ ಅನ್ನೋದು ಇರುತ್ತೆ. ಪ್ರತಿಯೊಂದು ಏಕಾದಶಿಗಳನ್ನೂ ಕೂಡ ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳು ಯಾವುದೇ ಇರಲಿ ನಮ್ಮಿಂದ ದೂರ ಆಗಿ ಭಗವಂತನ ಅನುಗ್ರಹ ಅಥವಾ ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಹಾಗಾಗಿ ಯಾರಿಗೆಲ್ಲ ಶಕ್ತಿ ಇರುತ್ತೋ ದೇಹದಲ್ಲಿ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಳ್ತಿರೋ ಅಂಥವರೆಲ್ಲರೂ ಏಕಾದಶಿ ಆಚರಣೆನ ಮಾಡಿ ಉಪವಾಸದಲ್ಲಿ ಇದ್ಕೊಂಡು, ಸಾಧ್ಯ ಇಲ್ಲ ಅಂತ ಅನ್ನೋರು ಸಿಹಿ ಅವಲಕ್ಕಿ, ಹಾಲು, ಎಳ್ನೀರು, ಹಣ್ಣುಗಳು ಈ ರೀತಿ ಸೇವನೆ ಮಾಡೂ ಕೂಡ ನೀವು ಭಗವಂತನ ಅನುಗ್ರಹನ ಪಡ್ಕೋಬಹುದು. ಮತ್ತು ಏಕಾದಶಿ ದಿನ ಪ್ರತಿ ಸಲ ನಾನು ಹೇಳ್ತೀನಿ, ವಿಷ್ಣು ಸಹಸ್ರನಾಮ ಪಾರಾಯಣನ ಮಾಡಿ ಮತ್ತು ಭಗವಂತನ ಧ್ಯಾನ ಮಾಡಿ, ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡಿ ಮಿಸ್ ಮಾಡಿದಾಗೆ, ಮತ್ತು ರಾಯರಿಗೆ ಆ ದಿನ ತುಳಸಿನ ಮಾತ್ರ ಮುಡಿಸ್ಬೇಕು ಮತ್ತು ಯಾವುದೇ ರೀತಿ ಅಲಂಕಾರನ ಮಾಡಬಾರ್ದು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ರಾಯರ ಹತ್ರ ಬೇಡಿಕೊಳ್ತಾ, ಹಾಗೆ ಎಲ್ಲರೂ ವಿಜಯ ಏಕಾದಶಿ ಆಚರಣೆನ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.